ಸರ್ಕಾರಿ ಆರ್.ಜೆ. ವೈದ್ಯಕೀಯ ಕಾಲೇಜಿನ ಸ್ನಾತಕೋತ್ತರ ವೈದ್ಯೆಯ ಮೇಲೆ ಅತ್ಯಾಚಾರ, ಕೊಲೆ ಹಾಗೂ ಪ್ರತಿಭಟನಾಕಾರರ ಮೇಲೆ ದಾಳಿಯನ್ನು ಖಂಡಿಸಿ ಕೊಪ್ಪಳದ ಅಶೋಕ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು. 3 ಸಂಘಟನೆಗಳು ಮುಖಂಡರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಪ್ರತಿಭಟನೆಯಲ್ಲಿ ಪ್ರದೀಪ್ ಕಲ್ಗುಡಿ, ದೇವರಾಜ್ ಹೊಸ್ಮನಿ, ಸಮಯ, ಗಿರೀಶ್, ಮಾರುತಿ, ಕೃಷ್ಣ ಹಾಗೂ ವಿವಿಧ ಕಾಲೇಜಿನ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಉಪನ್ಯಾಸಕರು, ವೈದ್ಯರು, ಸಾರ್ವಜನಿಕರು ಭಾಗವಹಿಸಿದ್ದರು. ವರದಿಗಾರ ದೇವರಾಜ ಹೊಸ್ಮನಿ, ಕಿಷ್ಕಿಂಧ ಟಿವಿ, ಕೊಪ್ಪಳ. ಎಷ್ಟೇ ಪ್ರಭಾವಿಗಳಾಗಿದ್ದರೂ ಶಿಕ್ಷೆಯನ್ನು ನೀಡಲೇಬೇಕು. ವೈದ್ಯರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಬೇಕು. ಮಹಿಳೆಯರಿಗೆ ರಕ್ಷಣೆ ಕೊಡುವ ಸರ್ಕಾರಗಳಿಗೆ ಧಿಕ್ಕಾರ. ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸಿ. ಸರ್ಕಾರ ಆಸ್ಪತ್ರೆಯಲ್ಲಿ ಖಾಲಿರುವ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸಬೇಕು. ವೈದ್ಯರೇ, ನಿಮ್ಮೊಂದಿಗೆ ನಾವಿದ್ದೇವೆ. ವೈದ್ಯರೇ, ನಿಮ್ಮೊಂದಿಗೆ ನಾವಿದ್ದೇವೆ. ಇನ್ಕ್ಲಾಬ್ ಜಿಂದಾಬಾದ್. We want ಇನ್ಕ್ಲಾಬ್ ಜಿಂದಾಬಾದ್. ವೈದ್ಯರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸಿ. ಆರೋಪಿಗಳನ್ನು ಕಲ್ಲಿಗೇರಿಸಿ. ಇನ್ಕ್ಲಾಬ್ ಜಿಂದಾಬಾದ್. ಫ್ರೆಂಡ್ಸ್, ಅಂತ ಹೇಳಿದ್ರೆ ಯಾವಾಗ ಇಂಥ ಒಂದು ವಿಡಿಯೋ ವೆಬ್ಸೈಟ್ಗಳಲ್ಲಿ ಬರ್ತಕ್ಕಂಥ ಅಶ್ಲೀಲ ವಿಡಿಯೋಗಳನ್ನ ಏನು ವಿದ್ಯಾರ್ಥಿ ಯುವಜನರು ಇವತ್ತು ನೋಡ್ತಾ ಇದ್ದಾರೆ. ಇದರಿಂದ ಇವತ್ತು ಹೆಣ್ಣುಮಕ್ಕಳಿಗೆ ಭದ್ರತೆ ಇಲ್ಲ. ಇದರ ಪರಿಣಾಮವಾಗಿ ಇವತ್ತು ಹೆಣ್ಣುಮಕ್ಕಳು ಅತ್ಯಾಚಾರಕ್ಕೆ, ಕೊಲೆಗಳಿಗೆ ಈಡಾಗ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಏನು ಅಶ್ಲೀಲ ವಿಡಿಯೋ ವೆಬ್ಸೈಟ್ಗಳನ್ನ ಏನ್ ಬರ್ತಾ ಇದೆ, ಇದನ್ನ ನಿಷೇಧ ಮಾಡಬೇಕು ಸರ್ಕಾರ ಅಂತ ಹೇಳಿ ನಾವು ಮಹಿಳಾ ಸಂಘಟನೆಯಿಂದ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನಾವು ಇಂಥ ಒಂದು ಘಟನೆಗಳು ಆದಾಗೆಲ್ಲ ನಾವು ಹೋರಾಟಗಳ ಕಟ್ಟಿದೀವಿ. ಅದ್ರ ಜೊತೆಗೆ ಇವತ್ತು ಸಂಸ್ಕೃತಿ ಇವತ್ತು ಹಾಳಾಗ್ತಾ ಇದೆ. ಇವತ್ತು ಹೆಣ್ಮಕ್ಳನ್ನ ನೋಡ್ತಕ್ಕಂಥ ದೃಷ್ಟಿಕೋನ ಬದಲಾಗ್ತಾ ಇದೆ. ಇವತ್ತು ಹೆಣ್ಮಗಳು ಅಂತಂದ್ರೆ ಇವತ್ತು ಅವಳು ಅನುಭವಿಸೋದಕ್ಕೆ ಮಾತ್ರ ಇರೋದು, ಅವಳಿಗೆ ಅವಳದೇ ಆದ ವ್ಯಕ್ತಿತ್ವ ಇಲ್ಲ ಅನ್ನೋ ತರ ಇವತ್ತು ಬಿಂಬಿಸ್ತಾ ಇದ್ದಾರೆ. ಇವತ್ತು ಹೆಣ್ಮಕ್ಳು ಅಂದ್ರೆ ಕೆಳಮಟ್ಟದಲ್ಲಿ ನೋಡುವಂತದ್ದು ನಡೀತಾ ಇದೆ. ಇಂಥ ಒಂದು ಏನು ಮನಸ್ಥಿತಿ ಇದೆ ಇವತ್ತು ಹೋಗ್ಬೇಕಾಗಿದೆ. ಇಂಥದಕ್ಕೆಲ್ಲ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಬಲಿ ಆಗ್ತಾ ಇದ್ದಾರೆ. ಮೊಬೈಲ್ ಅಂತ ಇಂಟರ್ನೆಟ್ ಗಳಲ್ಲಿ, ವೆಬ್ಸೈಟ್ ಗಳಲ್ಲಿ ಇವತ್ತು ಬಲಿ ಆಗ್ತಾ ಇದ್ದಾರೆ. ಇವತ್ತೇನು ವೈದ್ಯ ಮೇಲೆ ಏನು ಟ್ರೈನ್ಸ್ ಆಗಿದೆ, ಅತ್ಯಾಚಾರ ಮಾಡಿ ಇವತ್ತು ಭೀಕರವಾಗಿ ಕೊಲೆ ಮಾಡಿರುವಂತದ್ದು. ಇಲ್ಲಿ ಬರೀ ಒಬ್ಬ ಯಾರೋ ಒಂದು 2-3 ಜನ ಮಾಡಿರುವಂತದ್ದಲ್ಲ, ಇದು ಸಾಕಷ್ಟು ಜನಗಳ ಕೈವಾಡ ಇದೆ ಅಂತ ಹೇಳಿ ಬಂದಿದೆ ವರದಿಯಲ್ಲಿ. ಹೇಗಿದ್ರೆ ಈ ಪ್ರಕರಣದಲ್ಲಿ ಅವರೆಲ್ಲರಿಗೂ ಕೂಡ ಅವ್ರು ಯಾವುದೇ ಪೋಸ್ಟ್ ಅಲ್ಲಿ ಇರ್ಬೋದು, ಯಾವುದೇ ಹುದ್ದೆಯಲ್ಲಿ ಇರ್ಬೋದು, ಅಥವಾ ಯಾವುದೇ ಪೊಲಿಟಿಕಲ್ ಅಲ್ಲಿ ಇರ್ಬೋದು, ಯಾವುದೇ ಹಣದ ಇನ್ಫ್ಲೂಯೆನ್ಸ್ ಇರ್ಬೋದು, ಅದು ಯಾವುದನ್ನು ಸರ್ಕಾರ ಗಮನದಲ್ಲಿ ಇರಿಸದೇನೆ ಅವ್ರಿಗೆ ಉಗ್ರವಾದ ಶಿಕ್ಷಣ ಕೊಡಬೇಕು. ಎಲ್ಲ ಕಡೆ ಇವತ್ತು ಕೋಲ್ಕತ್ತಾದಲ್ಲಾಗಿದೆ, ನಾಳೆ ಕರ್ನಾಟಕದಲ್ಲೂ ಕೂಡ ಈ ಘಟನೆ ಆಗ್ಬೋದು. ಹಾಗಾಗಿ ಇಂಥ ಅನ್ಯಾಯ ಮತ್ತು ಅತ್ಯಾಚಾರಗಳ ವಿರೋಧಿಸಬೇಕು. ಆ ಮಹಿಳೆಗೇನು ಅಪರಾಧಿಗಳಿದ್ದಾರೆ, ಅತ್ಯಾಚಾರ ಎಸಗಿ ಕೊಲೆ ಮಾಡಿದಂತ ಅಪರಾಧಿಗಳಿಗೆ ಉಗ್ರ ಶಿಕ್ಷೆ ವಿಧಿಸಬೇಕು ಇವತ್ತು. ಹಾಗೇನೆ ನೀವೆಲ್ಲ ಕೂಡ ವಿದ್ಯಾರ್ಥಿ ನಿಮ್ಮೆಲ್ಲ ಅಪೀಲ್ ಮಾಡ್ಕೊಳ್ಳೋದೇನೆಂದ್ರೆ, ನಮ್ಮ ಯುವಜನ ಸಂಘಟನೆ ಆಗಿರುವುದು, ನಮ್ಮ ವಿದ್ಯಾರ್ಥಿ ಸಂಘಟನೆ, ಮಹಿಳಾ ಸಂಘಟನೆಗಳು ಕೂಡ ನಿರಂತರ ಈ ತರದ ಅನ್ಯಾಯಗಳ ಹೋರಾಟ ಬೆಳೆಸ್ತಾ ಇದೆ. ನೀವುಗಳಲ್ಲಿ ಈ ತರದ ಯಾವುದೇ ಅನ್ಯಾಯ ಆದ್ರೂ ಕೂಡ, ಎಲ್ಲೇ ಯಾವುದೇ ಮೂಲೆಯಲ್ಲಿ ಅನ್ಯಾಯ ಆದ್ರೂ ಕೂಡ ನೀವುಗಳನ್ನ ಪ್ರಶ್ನೆ ಮಾಡ್ತಾ ಹೋಗ್ಬೇಕು. ಇದಕ್ಕೆ ಕೇವಲ ನಾವು ಆಕ್ರೋಶವಾಗಿ ಏನೋ ಒಂದಿನ ಪ್ರತಿಭಟನೆ ಮಾಡಿದ್ರೆ ಸಾಕಾಗಲ್ಲ. ನಿರಂತರ ಒಂದು ಸಾಂಸ್ಕೃತಿಕ ಹೋರಾಟ ಬೆಳಿಬೇಕು. ಒಂದು ಸಾಂಸ್ಕೃತಿಕ ಕ್ರಾಂತಿ ಆದಾಗ ಮಾತ್ರ ಇವತ್ತು ಈ ದೇಶದಲ್ಲಿ ಬದಲಾವಣೆ ಬರಕ್ ಸಾಧ್ಯ. ಈ ದೇಶದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಡಾಕ್ಟರ್ಗೂ ಕೂಡ ಭರವಸೆ ಇಲ್ಲ, ನಮಗೆ ರಕ್ಷಣೆ ಸಿಗ್ತಾ ಇದೆಯಾ ಇಲ್ಲಿ ಅಂತೇಳಿ. ಹಂಗಾಗಿ ಎಲ್ಲರೂ ಕೂಡ ಇಡೀ ರಾತ್ರಿ 12 ಗಂಟೆ ಮೇಲೂ ಕೂಡ ಇವತ್ತು ಬೀದಿಯಲ್ಲಿದ್ದಾರೆ. ಸಣ್ಣ ಮಕ್ಕಳು ಕೂಡ ಅವರು ಡಾಕ್ಟರ್ಸ್ ಮಕ್ಕಳು ಇವತ್ತು ನಮ್ಗೆ ನ್ಯಾಯ ಕೊಡಿಸಿ, ನಮ್ಮ ಅಪ್ಪ ಅಮ್ಮಗೆ ರಕ್ಷಣೆ ಕೊಡಿಸಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಇನ್ಸಿಡೆಂಟ್ಗಳು ಈ ದೇಶದಲ್ಲಿ ಆಗ್ತಾ ಇದೆ. ಇದನ್ನೆಲ್ಲದನ್ನು ಕೂಡ ನಾವು ವಿರೋಧಿಸಬೇಕು ಸ್ನೇಹಿತರೆ. ಹಾಗಾಗಿ ಇಂಥ ಹೋರಾಟನ ಇನ್ನೂ ಮುಂದುವರಿಸಬೇಕಂತ ನಾವೆಲ್ಲರೂ ಕೂಡ ಈ ಒಂದು ನಿಂತ್ಕೊಳ್ಬೇಕು. ಹೆಣ್ಮಕ್ಳು 12 ಗಂಟೆ
ಇವತ್ತು ಮೇನ್ ಆಗಿ ಹೆಣ್ಮಕ್ಳಿಗೆ ಇವತ್ತು ರಕ್ಷಣೆ ಕೊಡ್ಬೇಕು ಇವತ್ತು ಮಕ್ಕಳಲ್ಲಿ ಕೂಡ ಉನ್ನತ ಸಂಸ್ಕೃತಿ ಬೆಳಿಬೇಕು ಇವತ್ತು ಒಳ್ಳೆ ನೈತಿಕತೆ ಬರ್ಬೇಕು ಇವತ್ತು ಅಂತ ಮಹಾನ್ ವ್ಯಕ್ತಿಗಳ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಜೊತೆಗೆ ಇವತ್ತು ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಈ ಘಟನೆ ನಡೆದಿದೆ. ಈ ಘಟನೆ ನಾವು ಉಗ್ರವಾಗಿ ಖಂಡಿಸ್ತೀವಿ. ಯಾರೇ ಆಗ್ಲಿ ಇವತ್ತು ಏನು ಹೆಣ್ಮಕ್ಳ ಮೇಲೆ ಇವತ್ತು ಅತ್ಯಾಚಾರ ಮತ್ತೇನ್ ಕೊಲೆ ಆಗಿದೆ, ಅವ್ರು ಯಾರೇ ಆಗ್ಲಿ, ಪ್ರಿನ್ಸಿಪಲ್ ಆಗ್ಲಿ ಯಾರೇ ಆಗ್ಬೇಕಲ್ವಾ? ಇಲ್ಲಾಂದ್ರೆ ಇಂಥ ಕ್ರಿಮಿನಲ್ಗಳು ರಾಜಾರೋಷವಾಗಿರ್ತಾರೆ. ಇವರಿಗೆ ರಾಜಕಾರಣಿಗಳ ಬೆಂಬಲ ಇದೆ. ನೀವು ದಯವಿಟ್ಟು ಅರ್ಥ ಮಾಡ್ಕೊಂಡು ಇನ್ಸಿಡೆಂಟ್ ಅನ್ನ. ಇದು ನಡೆದಿರೋದು 8ನೇ ತಾರೀಕು ರಾತ್ರಿ 2 ಗಂಟೆವರೆಗೂ ಎದ್ದಿದ್ದಾರೆ. 36 ತಾಸು ಡ್ಯೂಟಿ ಮಾಡಿದ್ದಾರೆ. ಡಾಕ್ಟರ್ಸ್ಗಳಿಗೆ ಕಂಟಿನ್ಯೂ ಡ್ಯೂಟಿ ಇರ್ತದೆ. 36 ತಾಸು ಡ್ಯೂಟಿ ಮಾಡಿದ್ಮೇಲೆ ಮತ್ತೆ ರಾತ್ರಿ 3 ಗಂಟೆಗೆ ರೆಸ್ಟ್ ಮಾಡೋದಕ್ಕೆ ಸೆಮಿನಾರ್ ಹಾಲ್ ಹೋಗಿದ್ದಾರೆ. ಆ ಕಾಲೇಜಿನ ಪ್ರಿನ್ಸಿಪಲ್ ಈ ಘಟನೆ ಆದ್ಮೇಲೆ ಅವನೊಬ್ಬ ಕ್ರಿಮಿನಲ್ ಅವ್ನು ಹೇಳ್ತಾನೆ ಸೆಮಿನಾರ್ ಹಾಲ್ಗೆ ಯಾಕೆ ಹೋಗ್ಬೇಕಾಗಿತ್ತು ಅಂತ. ನಾವು ಕೇಳ್ತಾ ಇದೀವಿ, ಆಗಿದೆ ನಿಮ್ಮ ಆಸ್ಪತ್ರೆಯಲ್ಲಿ ಡ್ಯೂಟಿ ಡಾಕ್ಟರ್ಗಳಿಗೆ ರೂಮ್ ಇತ್ತಾ? ಡ್ಯೂಟಿ ಡಾಕ್ಟರ್ ರೂಮೇ ಕೊಟ್ಟಿಲ್ಲ. ನೀವು ರೂಮ್ ಕೊಟ್ಟಿಲ್ಲ, ನಿದ್ದೆ ಬಂದ್ ಕಡೆ ಮಲಗಿದ್ದಾರೆ. ಇದು ಹಿಂದ್ಗಡೆ ವ್ಯವಸ್ಥಿತವಾದ ಪ್ಲಾನ್ ಇದೆ. 3ನೇ ಫ್ಲೋರ್ ಅಲ್ಲಿ ಯಾವ ಪೇಷಂಟ್ ಇಟ್ಟಿಲ್ಲ. CCTVಗಳನ್ನ ಸರಿಯಾಗಿ ಕೆಲಸ ಮಾಡಕ್ ಬಿಟ್ಟಿಲ್ಲ. 3 ಗಂಟೆಯಿಂದ 5 ಗಂಟೆ ಮತ್ತೆ ಸಾಮೂಹಿಕವಾದ ಅತ್ಯಾಚಾರ ನಡೆದಿದೆ. ಸಾಮೂಹಿಕವಾದ ಅತ್ಯಾಚಾರ ನಡೆದಿದೆ ಅಷ್ಟೇ ಅಲ್ಲ, ನೀವು ಫೋರೆನ್ಸಿಕ್ ರಿಪೋರ್ಟ್ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಕಾಲು ಮುರಿದಿದ್ದಾರೆ, ಕೈ ಮುರಿದಿದ್ದಾರೆ, ಕಣ್ಣುಗಳು ಒಂದ್ ಕಡೆ ಹೋಗಿದೆ, ಕುಪ್ಪಾಂಗಗಳನ್ನ ಹೊಡೆದಾಕಿದ್ದಾರೆ. ಇಷ್ಟಲ್ಲದೆ ಈ ಸುದ್ದಿ ಹೊರಗೆ ಹೋಗ್ಬಾರ್ದಂತ ಸ್ವತಃ ಪ್ರಿನ್ಸಿಪಲ್ ಫೋನ್ ಮಾಡಿ ತಂದೆ ತಾಯಿಗಳಿಗೆ ಇದು ಸೂಸೈಡ್ ಅಂತ ಸುಳ್ಳು ಹೇಳ್ತಾರೆ. ನಮ್ಮ ಪ್ರಶ್ನೆ ಏನಂದ್ರೆ ಪ್ರಿನ್ಸಿಪಲ್ ಯಾರು? ಅದು ಕೊಲೆನ ಸೂಸೈಡ್ ಅತ್ಯಾಚಾರ ಅಂತ ಹೇಳೋದಕ್ಕೆ ಯಾರದ? ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಕೆಲಸ. ಅದು ಪೊಲೀಸರು ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ಬೇಕಂತ ಆಗಿದೆ. ಪ್ರಿನ್ಸಿಪಲ್ ಶಾಮೀಲಾಗಿದ್ದಾರೆ ಇದರಲ್ಲಿ. ಅಷ್ಟೇ ಅಲ್ಲ, ಆ ಪ್ರಿನ್ಸಿಪಲ್ ಅನ್ನು ಅಲ್ಲಿಂದ ರಿಸೈನ್ ಮಾಡಿಸಿ ಬೇರೆ ಕಾಲೇಜ್ ಕಳಿಸಿದ್ದಾರೆ. ಕೋಲ್ಕತ್ತಾ ನ್ಯಾಷನಲ್ ಮೆಡಿಕಲ್ ಕಾಲೇಜ್ ಅಂತ. ಆ ಕೋಲ್ಕತ್ತಾ ನ್ಯಾಷನಲ್ ಮೆಡಿಕಲ್ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಂದ ಬರಬೇಕಾದ್ರೆ ಹೋಗ್ಬ್ಯಾಕ್ ಅಂತ ಹೋರಾಟ ಮಾಡಿದ್ದಾರೆ. ಆ ವಿದ್ಯಾರ್ಥಿಗಳನ್ನ ಸಮಾಧಾನ ಮಾಡೋದಕ್ಕೆ ತೃಣಮೂಲ ಕಾಂಗ್ರೆಸ್ ಅಂತ ಒಂದು ಪಕ್ಷ ಇದೆ. ಅಲ್ಲಿ ನಮ್ಮಲ್ಲಿಗೆ ಕಾಂಗ್ರೆಸ್ ಬಿಜೆಪಿ ಇದಾವಲ್ಲ, ಇದ ತೃಣಮೂಲ ಕಾಂಗ್ರೆಸ್ ಅಂತ ಇದೆ. ಆ ಪಕ್ಷದ ರಾಜಕಾರಣಿಗಳು ಬಂದಿದ್ದಾರೆ ಪ್ರಿನ್ಸಿಪಲ್ ಸಪೋರ್ಟ್ಗೆ. ಅವ್ರು ಯಾಕೆ ಬರ್ಬೇಕು? ನಮ್ಮ ಪ್ರಶ್ನೆಗೆ ಅವ್ರು ಯಾಕೆ ಬರ್ಬೇಕು? ನೀವಾಗ CCTVಗಳನ್ನ ಸರಿಯಾಗಿಟ್ಟಿಲ್ಲ. ಸ್ನೇಹಿತರೆ, ಇದೊಂದು ಭಾರತೀಯ ರಾಜಕಾರಣಿಗಳು ಕೊಲೆಗಂತರು ಇವರೆಲ್ಲ ಸೇರ್ಕೊಂಡು ಈ ಘಟನೆನ ಮಾಡಿದ್ದಾರೆ. ಇನ್ನೂ ಕೆಲವೊಂದು ಸುದ್ದಿಗಳು ಬರ್ತಾ ಇದೆ. ಆ ಕಾಲೇಜಲ್ಲಿ